ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಿ ವಿ ಹರಿ ಸರ್, ನಮ್ಮ ಈಗ ಭಾರತ ಅಂದರೆ ಕೇಂದ್ರ ಸರ್ಕಾರ ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಳ್ತಾ ಇರುತ್ತೆ ಇಂಥ ಪರಿಸ್ಥಿತಿಗಳಲ್ಲಿ, ಅಂದರೆ ಹಿಂದೆ ಅನೇಕ ರೀತಿಯ ಪರಿಸ್ಥಿತಿಗಳನ್ನು ನಮ್ಮ ದೇಶ ಫೇಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈಗಿರುವಂಥ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ತಯಾರಿಗಳು ಹೆಂಗಿದೆ ಅಂತ? ತಯಾರಿಗಳು ಸಂಪೂರ್ಣ ತಯಾರಿ ಇದೆ ಅಮ್ಮ. ನಾನು ಹೇಳ್ದಾಗೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ನಮ್ಮ ಮಿತ್ರ ರಾಷ್ಟ್ರಗಳಿದೆ ಅಲ್ಲಿಂದ ಎಲ್ಲ ಬರ್ತಾ ಇದೆ. ಮತ್ತು ಓನ್ ಪ್ರೊಡಕ್ಷನ್ಸ್ಗಳು ಕೆಲವು ಇದು ನಡೀತಾ ಇದೆ. ಇಲ್ಲಿವರೆಗೆ ಅಂಥ SOS ಪರಿಸ್ಥಿತಿ ಬಂದಿಲ್ಲ. ಸೇವ್ ಅವರ್ ಸೋಲ್ಸ್ ಏನಿದೆ ಅಂಥ ಎಮರ್ಜೆನ್ಸಿ ಇನ್ನೂ ತಟ್ಟಿಲ್ಲ ಇಂಡಿಯಾಕ್ಕೆ. ಬಟ್ ಅದಕ್ಕೆ ತಕ್ಕಂತೆ ಮಾಡ್ತಾ ಇದ್ದಾರೆ, ಎಲ್ಲ ಇದಾಗ್ತಾ ಇದೆ. ನಾವು ಏನು ಮೇಯ್ನ್ಲಿ ನೋಡಬೇಕು, ಇದು ಪ್ರೊಲಾಂಗ್ ಆಗಲಿಕ್ಕೆ ಉಂಟಿದು. ಇದು ಡೆಫಿನೆಟ್ಲಿ ಎಷ್ಟು ದಿವಸ ಹಿಡಿತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರೀಗ ಏರ್ಫೋರ್ಸನ್ನು ನೆವಿಯನ್ನು ಕಳಿಸಿದ್ದಾರೆ ಅಮೇರಿಕದವರು. ನೀವು ಹೋಗಿ ಹೊಡೀರಿ, ಮೈನ್ಸನ್ನು ಹೊಡೆದು ರೋಡನ್ನು ಓಪನ್ ಮಾಡಿ ಅಂತ. ಅಷ್ಟು ಸುಲಭ ಅಲ್ಲ ಅದು. ಅದು IRGC ಕಂಟ್ರೋಲಲ್ಲಿದೆ ಜಲಸಂಧಿ. ಅಲ್ಲಿ ಸುಂಕ ಹಾಕ್ತಾರೆ. ಅಲ್ಲಿ ಹಡಗುಗಳ ಮೇಲೆ ಫೈರ್ ಆಗ್ತದೆ. ಅದು ಬಹಳ ಅಮೇರಿಕದ ಒಂದು ಹಡಗು ಬಂದರೂ ಇವ್ರು ಫೈರ್ ಮಾಡ್ತಾರೆ ಅವರು. ಸೊ ಅದು ಅಕ್ಯುರೇಟ್ ಆಗಿರ್ತದೆ. ಇದನ್ನು ನಾವು ಸರ್ಕಾರ ಈಗ ಆಲ್ರೆಡಿ ನಾನು ಮುಂಚೆ ಹೇಳ್ದಾಗೆ ಜಯಶಂಕರ್ ಅವರು ನಮ್ಮ ಫಾರಿನ್ ಮಿನಿಸ್ಟರ್ ಅವರು, IFS ಇಂಡಿಯನ್ ಫಾರಿನ್ ಸರ್ವಿಸ್ ಅವರು, ಇವರೆಲ್ಲ ಸೇರಿಕೊಂಡು ಒಳ್ಳೆ ಪ್ಲ್ಯಾನ್ ಎಲ್ಲ ಮಾಡ್ತಾರೆ. ಇದಿದೆ ಅಂಥ ಪರಿಸ್ಥಿತಿಗೆ ನನಗೆ ಆಶಾವಾದ ಇದೆ. ಎಂಥ ಪರಿಸ್ಥಿತಿಯಲ್ಲೂ ಸಹ ನಾವು ಇಂಡಿಯಾದ ಕೆಲವು ಇದನ್ನು ನಾವು ಅವರು ಮ್ಯಾನೇಜ್ ಮಾಡ್ತಾರೆ ಅಂತೇಳಿ ನನಗೊಂದು ವಿಶ್ವಾಸ ಇದೆ. ಓಕೆ ಸತೀಶ್ ಸರ್, ನೀವು ಆಗಲೇ ಆಫ್ ದ ರೆಕಾರ್ಡ್ ಹೇಳ್ತಾ ಇದ್ರಿ, ಜಸ್ಟ್ ನೀವು ಪೆಟ್ರೋಲ್ ಡೀಸೆಲ್ ಅಥವಾ ಗ್ಯಾಸ್ ಅಂತ ಮಾತಾಡಬೇಡಿ, ನಮ್ಮ ರೈತರಿಗೂ ಕೂಡ ಸಮಸ್ಯೆ ಇದೆ ಅಂತ. ಒಂದು ಆಲ್ರೆಡಿ ಮೊನ್ನೆ ನಾವು ನೋಡ್ತಾ ಇದ್ವಿ, ನಮ್ಮಲ್ಲಿ ಮೆಣಸಿನಕಾಯಿ ಇರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಬೆಳೆದವರು ಇಲ್ಲಿಂದ ರಫ್ತು ಮಾಡ್ತಾ ಇದ್ರು, ಅದೆಲ್ಲ ಸ್ಟಾಪ್ ಆಗಿ ಹೋಗಿದೆ. ಕೆಲವರು ಈ ಹೋಟೆಲ್ ಉದ್ಯಮ ಸ್ಟಾಪ್ ಆಗ್ತಾ ಇರೋದ್ರಿಂದ ಅವ್ರು ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ, ಸಖತ್ ಲಾಸಲ್ಲಿ ಇದ್ದೀವಿ ನಾವು ಅಂತ. ಈಗ ನೆಕ್ಸ್ಟ್ ರೈತರದ ಸಮಸ್ಯೆ ಬಗ್ಗೆ ಮಾತಾಡಬೇಕಲ್ಲ ಸರ್, ಅದೇ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ನಮ್ಮ ರೈತರಿಗೆ ಅಂತ? ನೋಡಿ, ಕೋಳಿ ಮೊಟ್ಟೆ ನಾನು ಹೇಳಿದ್ನಲ್ಲ, ಇಂಟರ್ ಡಿಪೆಂಡೆನ್ಸ್, ತುಂಬಾ ಇಂಟರ್ ಡಿಪೆಂಡೆನ್ಸ್ ಇದೆ. ಸನ್ಫ್ಲವರ್ ಆಯಿಲ್ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು. ನೀವು ಗಮನಿಸ್ಬೋದು, ಕೇಂದ್ರ ಸರ್ಕಾರ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಆಲ್ರೆಡಿ ಹೇಳಿದೆ, ನಾವು ಸಾಕಷ್ಟು ಪ್ರಿಪರೇಷನ್ಸ್ ಮಾಡಿದ್ದೀವಿ, ಮುಂದಿನ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅವರು ಆಲ್ರೆಡಿ ಹೇಳಿದ್ದಾರೆ. ಬಟ್ ಅದಕ್ಕೆ ಹೇಗೆ ಸ್ಪಂದನೆ ಮಾಡ್ತಾರೆ ರಾಜ್ಯ ಸರ್ಕಾರ ಕೂಡ ನೋಡಬೇಕು. ಇಲ್ಲಿ ಮುಖ್ಯವಾಗಿ ಗಮನಿಸೋದೇನೆಂದರೆ, ಒಂದು ಪ್ರಾಬ್ಲಮ್ಮು ಬಿಟ್ಟು ಅದರಿಂದ ಅಡ್ವಾಂಟೇಜ್ ತಗೊಳ್ಳುವಂಥದ್ದು. ಮತ್ತು ಪ್ರಾಬ್ಲಮ್ನ ಎಲ್ಲಿವರೆಗೂ ಬಿಡ್ತಾ ಇದ್ದಾರೆ ಅವರು, ಜನಸಾಮಾನ್ಯರಿಗೆ ಅದನ್ನು ಹೋಗಿ ಅದೇ ಈಗ ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಗೆ ಹೇಳ್ತಾರೆ, ಅಲ್ಲಿವರೆಗೂ ನಿಂತ್ಕೊಳ್ಳುತ್ತಾ, ಅಥವಾ ಇವ್ರು ಹೇಗೆ ಅಂದರೆ ಅದನ್ನು ಪೊಲಿಟಿಕಲ್ ಮೈಲೇಜ್ ಆಗಿ ಹೇಗೆ ತಗೋತಾ ಇದ್ದಾರೆ. ಯಾಕೆಂದರೆ ಈಗ ಒಬ್ಬರ ಮೇಲೆ ಬೇಸಿಕಲಿ ಕಾಮನ್ ಪೀಪಲ್ ಹೇಗಿರುತ್ತೆ, ಎಮೋಷನ್ಸ್ ಮೇಲೆ ವರ್ಕ್ ಆಗುತ್ತೆ. ಈಗ ಲಾಜಿಕ್ ಯಾವುದು ವರ್ಕ್ ಆಗಲ್ಲ, ನಂಬರ್ಸ್ ಮೇಲೆ ವರ್ಕ್ ಆಗಲ್ಲ. ಎಮೋಷನ್ಸ್ ಮೇಲೆ ವರ್ಕ್ ಆದಾಗ ಏನಾಗುತ್ತೆ, ಓಕೆ ಇದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಥವಾ ಇದು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ, ಇಲ್ಲಿ ಬರೀ ಬ್ಲೇಮ್ ಗೇಮ್ ಆಗೋ ಥರ ತಿರುಗಿಸ್ತಾ ಇರ್ತಾರೆ ಹೊರತು ಇಲ್ಲಿ ನಿಜವಾದ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಒತ್ತು ಕೊಡೋದಿಲ್ಲ. ಸೊ ಈಗ ಆ ಸಪ್ಲೈ ಚೈನಲ್ಲಿ ಅಗ್ರಿಕಲ್ಚರ್ ಕೂಡ ಒಂದು. ಈಗ ಇಲ್ಲಿಂದ ನಾವು ಇಂಪೋರ್ಟ್ ಮಾಡ್ತಾ ಇದ್ದೋ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೋ, ಈಗ ಅಲ್ಲಿ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಈಗ ಇಲ್ಲಿನ ಬಿಸ್ನೆಸ್ ಅವರು ಬೇರೆ ಕಡೆ ಕಳಿಸ್ತಾ ಇದ್ರು, ಈಗ ಅಲ್ಲಿ ತಗೊಳ್ಳೋದಕ್ಕೆ ಅವರು ಹಿಂದೆ ಮುಂದೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಇವಾಗ ಸರ್ವೈವಲ್ ಮೋಡಿಗೆ ಬಂದಿದ್ದಾರೆ. ಬದುಕೋದು ಇದ್ದಾಗ ನಾನು ಬೇರೆ ಕಡೆ ಯೋಚನೆ ಮಾಡೋದಿಲ್ಲ. ಈಗ ನಾನು ಹೊಟ್ಟೆ ತುಂಬಿದಾಗಲೇ ನಾನು ಬೇರೆ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೊರ್ತೀನಿ ಹೊರತು, ನನಗೆ ಬೇಸಿಕ್ ನೆಸೆಸಿಟೀಸೇ ಸಿಗದೇ ಇದ್ದಾಗ ನಾನು ಬೇರೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಾಗಲ್ಲ. ಬಿಸ್ನೆಸ್ ಎಲ್ಲ ಸೆಕೆಂಡ್ ಪಾರ್ಟ್ ಬರುತ್ತೆ. ಈಗ ಸರ್ವೈವಲ್ ಮೋಡಲ್ಲಿ ಇದ್ದೀವಿ. ಸೊ ಸರ್ವೈವಲ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಬಗ್ಗೆ ಯೋಚನೆ ಮಾಡಬೇಕು. ಆಮದು ರಫ್ತು ಎರಡರ ಮೇಲೂ ಕೂಡ ಹೊಡೆತಗಳು ಬೀಳ್ತಾ ಇದೆ. ಮತ್ತೆ ನೋಡಿ, ಡಾಲರ್ಸ್ ರೈಸ್ ಆಗುತ್ತೆ. ಡಾಲರ್ಸ್ ರೈಸ್ ಆದಾಗ ಇಂಪೋರ್ಟ್ ಮಾಡೋದಕ್ಕೆ ನಮಗೆ ಪ್ರೈಸ್ ಆಗುತ್ತೆ. ಆ ಪ್ರೈಸ್ ಎಲ್ಲಿಗೆ ಬೀಳುತ್ತೆ, ಇಲ್ಲಿಗೆ ಬೀಳುತ್ತೆ. ಇವ್ರಲ್ಲಿ ಪ್ರೈಸ್ ಇನ್ಕ್ರೀಸ್ ಮಾಡದೇ ಇರುವಂಥ ಪರಿಸ್ಥಿತಿ ಇವರೇ ಹೇಳ್ತಾ ಇದ್ರು. ಈಗ ಸರ್ ಇನ್ಕ್ರೀಸ್ ಮಾಡುವಂಥ ಒತ್ತಡ ಇದೆ, ಅವ್ರ ಮೇಲೂ ಇದೆ. ಒಂದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಎಷ್ಟು ಬೀಳುತ್ತೆ ಅನ್ನೋದು ಒಂದು, ಆದರೆ ಅದರಿಂದ ಲಾಭ ಪಡೆಯೋದು ಇನ್ನೊಂದು. ಒಂದ್ಸತಿ ಇನ್ಕ್ರೀಸ್ ಆದರೆ ಪ್ರೈಸ್ ಬೆಂಚ್ ಮಾರ್ಕು ಯಾವತ್ತೂ ಇಳ್ದಿರೋ ಇತಿಹಾಸ ಇಲ್ಲ. ಸೊ ಅದರಲ್ಲಿ ನಿಜವಾದ ಪ್ರೈಸ್ ರೈಸ್ಗೆ ಆಯ್ತಾ ಅಥವಾ ಅವ್ರ ಲಾಭಕ್ಕೋಸ್ಕರ ಮಾಡ್ಕೊಂಡ್ರ? ಸೊ ಅಲ್ಲಿ ಗೌರ್ಮೆಂಟ್ ಪಾತ್ರ ಮುಖ್ಯ. ಗೌರ್ಮೆಂಟ್ ಕೆನಾಟ್ ಬಿ ಎ ಸೈಲೆಂಟ್ ಸ್ಪೆಕ್ಟೇಟರ್. ಅವ್ರು ಕುತ್ಕೊಂಡು ನೋಡೋತ್ರಲ್ಲ, ಯಾಕೆ ಓಕೆ ನೋಡಲಿ ಅಂತ. ಸೊ ಅಲ್ಲಿ ನಮಗೆ ಅರಿವು ಬರಲೇಬೇಕಾಗತ್ತೆ, ಜನರಿಗೆ ಅದನ್ನು ಅರಿವು ಮೂಡಿಸುವಂಥ ಕೆಲಸ ಆಗಲೇಬೇಕಾಗತ್ತೆ. ಕರೆಕ್ಟ್, ನೀವು ಹೇಳಿದ್ದು. ಮಂಜುನಾಥ್ ಸರ್, ಓಕೆ, ಪ್ರತಾಪ್ ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗಿರುವ ಬೆಳವಣಿಗೆ, ಮತ್ತು ಏನು ಮನವಿ ಮಾಡ್ಕೊಳ್ತೀನಿ ನಾವು ನಮ್ಮ ಸಚಿವರಿಗಿರಬಹುದು, ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಿ ಈ ವೇದಿಕೆ ಮೂಲಕ?
ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಾಮಾನ್ಯ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಬಾರ್ದು. ಸರ್ಕಾರ ಜನ ದಂಗೆಳ್ತಾ ಇದ್ದಾರೆ, ಜನ ದಂಗೆದ್ದು ವಿಧಾನಸೌಧ ಕೂಡ ಮುಖ್ಯ ಹಾಕುವಂಥ ಪರಿಸ್ಥಿತಿ ಮುಂದಿನ ದಿನದಲ್ಲಿ ಬರುತ್ತೆ. ಹೋಟೆಲ್ ಉದ್ಯಮದಲ್ಲಿ ಹೋಟೆಲ್ ಮಾಲೀಕರು ಹೊರತುಪಡಿಸಿ ಹೋಟೆಲ್ ಕಾರ್ಮಿಕರು 50,000 ಹೋಟ್ಲ್ ಅಂದೇಳ್ರು 50 ಜನ ಅಂದರು 50 ಲಕ್ಷ ಜನ ಆಗುತ್ತೆ. ಕಾರ್ಮಿಕರು ಏನಾದರೂ ದಂಗೆ ಇದ್ದರೆ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ ಬರುತ್ತೆ. ಸಂಬಂಧಪಟ್ಟ ಸಚಿವರು ಉಡಾಪೆ ಉತ್ತರವನ್ನು ಕೊಡೋದು ಬಿಟ್ಟು ಸಾಮಾನ್ಯ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಆದಷ್ಟು ಬೇಗ ಓಕೆ ನಮ್ಮಲ್ಲಿ ಅಭಾವ ಇದೆಯಾ, ಸಪ್ಲೈ ನಿಂತು ಹೋಗಿದೆಯಾ, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅನ್ನೋದನ್ನ ಕೂಡ ಒಂದು ಕ್ಲಾರಿಟಿ ಕೊಟ್ಬಿಡಿ ಜನರ ಮುಂದೆ ಅಂತ. ಏನಾಗ್ತಾ ಇದೆ ವ್ಯವಸ್ಥೆಯಲ್ಲಿ ಅನ್ನೋದೇ ಕ್ಲಾರಿಟಿ ಸಿಗ್ತಾ ಇಲ್ಲ ಜನಕ್ಕೆ ಅಂತ. ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡಬೇಕಲ್ಲ ನೀವು. ಆ ಕೆಲಸ ಪ್ರಾಮಾಣಿಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಆಗಲಿ ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ. ಮಂಜುನಾಥ್ ಸರ್, ಏನು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಿ ಈ ವೇದಿಕೆ ಮೂಲಕ? ಸರ್ಕಾರಕ್ಕೆ ಈಗ ಆಲ್ರೆಡಿ ಮನವಿ ಸಲ್ಲಿಸಿದ್ವಿ, ಕೂಡಲೇ ಸಭೆ ಕರೆದು, ಅಂದರೆ ಇಲ್ಲಿ ಏನು ಖಾಸಗಿ ಫೈನಾನ್ಸ್, ಆಟೋ ಫೈನಾನ್ಸ್ ಕೊಟ್ಟಿರ್ಬೋದು, ಮತ್ತು ಮೈಕ್ರೋ ಫೈನಾನ್ಸಸ್ ಇರೋ ಕೈ ಸಾಲಗಳು ಕೊಟ್ಟಿರೋದು. ಸೊ ಇವ್ರುಗಳಿಗೆಲ್ಲ ಸ್ವಲ್ಪ ಗಡುವು ಕೊಡಬೇಕು, ಯಾಕೆಂದರೆ ಚಾಲಕರಿಗೆ ಅವಕಾಶ ಕೊಡಬೇಕು, ಮತ್ತು ಶಾಲಾ ಫೀಸ್ ಕಟ್ಟುಗಳಕ್ಕೆ 3 ತಿಂಗಳು ನಮ್ಗೆ ಅವಕಾಶ ಕೊಡಬೇಕು ಅನ್ನೋದು ಮನವಿನ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ನಿಮ್ಮ ಮೂಲಕ ಕೂಡಲೇ ಸಭೆ ಕರೆದು ಇಂಥವ್ರಿಗೆಲ್ಲ ನಮಗೆ ಏನೇನು ಅನಾಹುತ ಆಗಿದೆ ಅದ್ರ ಬದಲು ಸರ್ಕಾರ ಕೊಡೋಕ್ಕಾಗದೇ ಇರಲ್ಲ, ಅಟ್ಲೀಸ್ಟ್ ನಮ್ಗೆ ಎಕ್ಸ್ಟೆಂಡ್ ಕೊಡಿಸಿ ಅಂತ ಅಷ್ಟೇ. ಹೌದೌದು. ಓಕೆ, ಎನಿವೆ ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾತ್ರ ಬಹುದೊಡ್ಡದು. ಹೌದು, ಸಮಸ್ಯೆ ಬಂದಿದೆ, ನಾವು ದೇಶದ ಜೊತೆಗೆ ನಿಂತ್ಕೊಳ್ತೀವಿ, ದೇಶದ ಈಗಿರುವಂತಹ ಸಮಸ್ಯೆಗಳ ಜೊತೆಗೆ ನಾವು ಕೂಡ ಕೆಲಸ ಮಾಡ್ತೀವಿ ಅಂದರೂ ಕೂಡ ಆ ಸಮಸ್ಯೆಗಳನ್ನ ಸ್ವಲ್ಪ ಬಗೆಹರಿಸೋ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ. ಈ ಸಮಸ್ಯೆಗಳು ಇನ್ಯಾರಿಗೂ ಲಾಭ ತಂದು ಕೊಡೋ ರೀತಿಯಲ್ಲಿ, ಇನ್ಯಾರು ಜನಸಾಮಾನ್ಯರು ಅಮಾಯಕರ ಮೇಲೆ ಹೊಡೆತ ಬೀಳೋ ರೀತಿಯಲ್ಲಿ ಆಗಬಾರದು ಅನ್ನೋದಷ್ಟೇ ಈ ವಿಚಾರಗಳು ಪ್ರಸ್ತಾಪ ಆಗಿದ್ದು ಚರ್ಚೆಯಲ್ಲಿ. ಅದೊಂದು ಮನವಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾಡ್ಕೊಳ್ತಿದ್ದಾರೆ ಮಾಲೀಕರು.